ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಪ್ರಮುಖವಾಗಿ ಕರ್ನಾಟಕದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಒಂದು ಮಾಹಿತಿಗೋಸ್ಕರ ಮಾಡಿರುವಂತದ್ದು. ಈ ಒಂದು ಸಂಚಿಕೆಯಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಂತಹ ವಿದ್ಯಾರ್ಥಿಗಳು 3 ಹಂತದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುನ್ನಡೆಸುವಂತದ್ದು ಬಹಳ ಪ್ರಮುಖವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ನೀವು ಆಕಾಂಕ್ಷೆ ಹೊಂದಿರುವಂತಹ ಹುದ್ದೆಯನ್ನ ಅಲಂಕರಿಸಬೇಕು ಅಂದ್ರೆ ಆ ಪರೀಕ್ಷೆಗೆ ಸಂಬಂಧಿಸಿದಂತೆ ಇರುವಂತಹ ವಿಧಾನ, ಅಂದ್ರೆ ಪರೀಕ್ಷೆ ಯಾವ ರೀತಿ ಇರುತ್ತೆ, ವಿಧಾನದ ನಂತರದಲ್ಲಿ ಸಿಲೆಬಸ್ ಅನ್ನ ತಿಳ್ಕೊಳ್ಳುವಂಥದ್ದು. ಆ ಒಂದು ವಿಧಾನ ಮತ್ತು ಸಿಲೆಬಸ್ ನ ಮಾಹಿತಿ ಇಲ್ಲದೆ ಸುಮ್ನೆ ಮಾರ್ಕೆಟ್ ಅಲ್ಲಿ ಸಿಗಂತಹ ಎಲ್ಲಾ ಬುಕ್ಸ್ ನ ಓದ್ತಾ ಕುಂತ್ರೆ ಗಾಳಿಲಿ ಕಲ್ಲು ಹೊಡೆದಂಗ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಆ ವಿಧಾನ ಮತ್ತು ಸಿಲೆಬಸ್ ಅನ್ನ ತಿಳ್ಕೊಂಡಂತಹ ನಂತರದಲ್ಲಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಅಧ್ಯಯನ ಮಾಡುವುದರಿಂದ ಯಾವ ರೀತಿಯ ಪ್ರಶ್ನೆ ಪತ್ರಿಕೆಗಳು ಅಥವಾ ಯಾವ ರೀತಿಯ ಪ್ರಶ್ನೆಗಳು ಆ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಳಲಾಗಿದೆ ಅನ್ನುವಂತಹ ಒಂದು ಬೇಸಿಕ್ ಐಡಿಯಾ ಸಿಕ್ಬಿಡುತ್ತೆ. ಕತ್ಲಲ್ಲಿ ಓಡೋದಕ್ಕಿಂತಲೂ ಯಾವ ರೀತಿ ಇದೇ ರೋಡು ಅನ್ನುವಂಥದ್ದನ್ನ ತಿಳ್ಕೊಂಡು ಹೋಗೋದಕ್ಕೆ ಹೆಂಗೆ ವ್ಯತ್ಯಾಸ ಇರುತ್ತೋ ಅದೇ ರೀತಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಗಳು ನೀವು ಕತ್ಲಲ್ಲಿ ನಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಟಾರ್ಚ್ ಆಗಿ ಕೆಲಸ ಮಾಡುತ್ತೆ. ಈ ಮೊದಲನೇ ಹಂತ ಮುಗಿದ ಮೇಲೆ ಎಲ್ಲಾ ಬುಕ್ಸ್ ಅನ್ನ ಓದೋದಕ್ಕಿಂತ ಮುನ್ನ, ಬಿಕಾಸ್ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಬಹಳಷ್ಟು ಪುಸ್ತಕಗಳು ಇವತ್ತು ಲಭ್ಯವಿದೆ. ಆ ಪುಸ್ತಕಗಳನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಒಂದಿಷ್ಟು ಬೇಸಿಕ್ ಪದಗಳು, ಈಗ ಉದಾಹರಣೆಗೆ ಅರ್ಥಶಾಸ್ತ್ರವನ್ನ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಪೋ ರೇಟ್ ಅಂತ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಅಂತ ಆಗಿರ್ಬೋದು, ಅಥವಾ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ಫಂಡ್ ಅಂತ ಆಗಿರಬಹುದು. ಈ ಪದಗಳು ಹೊಸದಾಗಿ ಕೇಳಿದಾಗ ಅಭ್ಯರ್ಥಿಗಳು ಸ್ವಲ್ಪ ದಿಗಿಲು ಬೀಳ್ತಾರೆ. ಅದೇ ರೀತಿಯಲ್ಲಿ ಜೋಗ್ರಫಿಗೆ ಬಂದಾಗ ಲಾ ನೀನಾ, ಎಲ್ ನೀನಾ, ಈ ತರ ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಒಂದಿಷ್ಟು ಮಾಹಿತಿ ಅಭ್ಯರ್ಥಿಗಳಿಗೆ ಇದ್ದಾಗ ಪುಸ್ತಕಗಳ ಒಂದು ಅಧ್ಯಯನ ಬಹಳ ಈಸಿ ಆಗ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಗುರುದೀಕ್ಷಾ ಅಕಾಡೆಮಿಯು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಒಂದು ಫೌಂಡೇಶನ್ ಕೋರ್ಸ್ ಅನ್ನ ಮೊದಲನೇ ಹಂತದಲ್ಲಿ ಶುರು ಮಾಡ್ತಿರುವಂತದ್ದು. ಯಾರೆಲ್ಲ PSI, KAS, ಗ್ರೂಪ್ ಸಿ ಅಥವಾ ಇನ್ನಿತರ ಪರೀಕ್ಷೆಗಳಿಗೆ ತಯಾರಿ ಮಾಡಬೇಕು ಅಂತ ಆಸಕ್ತಿಯನ್ನ ಹೊಂದಿರ್ತಿರೋ, ಫಸ್ಟ್ ಫೌಂಡೇಶನ್ ಕೋರ್ಸ್ ಅನ್ನ ಮುಗಿಸ್ಕೊಂಡು ತದನಂತರ ತಮ್ಮ ಒಂದು ಆಸಕ್ತಿಗೆ ಅನುಗುಣವಾಗಿ ಮುಂದಿನ ಅಧ್ಯಯನವನ್ನ ಮಾಡುವಂತಹದ್ದು ನನ್ನ ಒಂದು ಸೂಚನೆ ಮತ್ತು ಸಜೆಷನ್ ಅಂತಾನೆ ಇಟ್ಕೊಳ್ಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಗುರುದೀಕ್ಷಾ ಅಕಾಡೆಮಿಯು ಸೆಪ್ಟೆಂಬರ್ 5, 2025ನೇ ದಿನದಿಂದ ಫೌಂಡೇಶನ್ ಕೋರ್ಸ್ ಆಫ್ಲೈನ್ ಬ್ಯಾಚ್ ಅನ್ನ ಕಲಬುರಗಿಯಲ್ಲಿ ಶುರು ಮಾಡ್ತಾ ಇರುವಂತದ್ದು ಮತ್ತು ಆನ್ಲೈನ್ ಅಲ್ಲಿ ಗುರುದೀಕ್ಷಾ ಆಪ್ ಸಹಾಯದೊಂದಿಗೆ ಆನ್ಲೈನ್ ಕ್ಲಾಸ್ ಅನ್ನು ಸಹ ತಾವು ಪಡೆದುಕೋಬಹುದು. ಸೊ ಆ ಒಂದು ಫೌಂಡೇಶನ್ ಕೋರ್ಸಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ, ಶೆಡ್ಯೂಲ್ ಮತ್ತು ಇನ್ನಿತರ ಯಾವುದೇ ಪ್ರಶ್ನೆಗಳು ಇದ್ದಂತಹ ಸಂದರ್ಭದಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗಳನ್ನ ಸಂಪರ್ಕಿಸಿ. ಜೈ ಹಿಂದ್, ಜೈ ಕರ್ನಾಟಕ.